ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್. ಸೊ ಗೈಸ್, ಇವತ್ತಿನ ಕಾನ್ಸೆಪ್ಟ್ ಬಂದು ಅಮ್ಮನಿಗೆ ಮತ್ತು ನಮ್ಮ ಫ್ಯಾಮಿಲೀಲಿ ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದಾಗ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೀವೇ ನೋಡಿ ಬನ್ನಿ. ಸೊ ಗೈಸ್, ಅಮ್ಮನಿಗೆ ಹುಷಾರಿಲ್ಲ ಅಂತ ಮಲಗೋರೆ, ಬಟ್ ಆದರೂ ಬಿಡ್ತಿದ. ಅಮ್ಮನ ಕೇಳಿದ್ರೆ ಬೈತಾ ಇದ್ದಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಅಮ್ಮ 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 ಅಮ್ಮ, ನಾನು ಹುಡುಗಿನ ಲವ್ ಮಾಡ್ತಿದ್ದೀನಿ ಅಮ್ಮ. ಅವ್ರ ಮನೆಗೆ ಸೇರಿಸ್ಕೊತಾರೆ ನನ್ನ. ನಮ್ಮ ನೀನೇ ನನ್ನನ್ನು ನಾಯಿ ಅಂತಂತ ಹೇಳಿದೀಯ ಫಸ್ಟ್ ವಿಡಿಯೋಲಿ. ನೀನೇ ದೊಡ್ಡ ನಾಯಿ ಅಂತ. ಅವ್ರ ಮನೇಲಿ ಅವಳನ್ನೇ ಸಾಕೋದು ಹೆಚ್ಚು, ಇನ್ನು ನನ್ನೇಲಿ ಸಾಕ್ತಾರೆ. ನನಗೆ ಈಗ ಜೋಬಲ್ಲಿ 10 ರೂಪಾಯಿ ಇಲ್ಲ, ನಾನು ಹೆಂಗಮ್ಮ ಹೋಗಲಿ? ಅವಳು ನನ್ನಿಂದ ಹೆಚ್ಚು ಜಿಪ್ನಿಕಮ್ಮ. ಇರೋದು ಹೇಳಿದ್ರು ನಂಗೇನು ಗೊತ್ತಿಲ್ಲ. ನಾನು ಕರ್ಕೊಂಡು ಓಡೋದ್ರೆ ಆ ಮನ ಮರ್ಯಾದೆ ಹೋದ್ರೆ ನನ್ನ ಜವಾಬ್ದಾರಿ ಅಲ್ಲ, ಹೇಳಿದ್ದೀನಿ. ಕರ್ಕೊಂಡು ಅವಳೋಗಿ ಇಬ್ರಿಗೆ ಅದೆಲ್ಲ ಹೋದ್ರೆ ಹೋಗಿ ಅಲ್ಲ. ಆಮೇಲೆ ಮನ ಮರ್ಯಾದೆ ಹೋಯ್ತು, ಮನೆದು ಅದು ಇದು ಅಂತ ನೀವು ಮಾತಾಡಂಗಿಲ್ಲ. ಅಲ್ಲ, ನಿಂಗೆ ಗೊತ್ತಿಲ್ಲ ಅದು ಏನು ನಿಂಗೆ ಮಾನ ಮರ್ಯಾದೆ ಅದ ಅನ್ನೋದು. ನನ್ನ ಮನೆ ಮರ್ಯಾದೆ ಇಲ್ಲ, ಮನೆ ಮರ್ಯಾದೆ ಎಲ್ಲ ನಿಂಗೆ ಗೊತ್ತಿಲ್ವ? ಅದಕ್ಕೆ ಈಗಲೇ ಹೇಳ್ತಿದ್ದೀನಿ ಫಸ್ಟೇ. ಮಕ್ಕಳಿದ್ದೀನಿ ಮುಂದೆ ಏನು ಕ್ರಮ ತಗೋಬೇಕು ತಗೊಳ್ಳಿ. ಆದಷ್ಟು ಬೇಗ ಮದುವೆಗೆ ಪ್ಲ್ಯಾನ್ ಮಾಡಿ. ಅದಕ್ಕೆಲ್ಲ ಈಗ ನಾಳೆ ಕೇಳಿದ್ರೆ ಸುತ್ರ ಜಾತ್ರೆ ಮದುವೆ ಆಯ್ತದ ಹೋಗಡ ಮಾಡ್ಕ ಸೊ ಗೈಸ್, ನಮ್ಮ ಅಮ್ಮನ ಪ್ರ್ಯಾಂಕ್ ಮಾಡಿದ್ದನ್ನ, ಪ್ರ್ಯಾಂಕ್ ಅಲ್ಲ, ನಮ್ಮ ಅಮ್ಮನಿಗೆ ಹೇಳಿದ್ದನ್ನ ನಮ್ಮ ಅಕ್ಕನಿಗೆ ಹೇಳಿದ್ರೆ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ಮುಂದೆ ನೋಡಿ ವಿಡಿಯೋನ ಗೊತ್ತಾಗುತ್ತೆ. ಸೊ ಗೈಸ್, ಒನ್ ಜಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ವಿನಯ್ ಬ್ರೋ ಅವ್ರನ್ನ ನೋಡ್ಬಿಟ್ಟು ಅವ್ರ ಥರ ಹೇರ್ ಸ್ಟೈಲ್ ಬಿಡಬೇಕು ಅಂತ ಆಸೆ ಐತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ದಟ್ಸ್ ವೈಸ್ ನಾನು ಇಷ್ಟು ಕೂದಲು ಬಿಟ್ಟಿರೋದು. ಕೂದಲು ಜಾಸ್ತಿ ಇಲ್ಲ ಅನ್ನಂಗೆ ಕಾಣಿಸುತ್ತೆ, ಬಟ್ ಕೂದಲು ಮಿನಿಮಮ್ ಆದರೂ ಕಣ್ಣತ್ರ ಗಂಟ ಬರುತ್ತೆ. ಸೊ ಗೈಸ್, ನಿನ್ನೆ ಹಬ್ಬ ಆದ್ರಿಂದ ಇವತ್ತು ಈ ಥರ ಫಂಕ್ಷನ್ ಮಾಡ್ಕೊಂಡಿದ್ದಾರೆ. ಹಂಗೆ ದರ್ಶನ ಮಾಡ್ಕೊಂಡು ಹಿಂದೆ ಒಂದು ರೌಂಡ್ ಹೋಗೋದ ಅಂತ ಅಂದ್ಬಿಟ್ಟು ಒಂದು ರೌಂಡ್ ಬಂದು ಹಂಗೆ ಮುಂದೆ ಊಟ ಕೊಡ್ತೀರಾ ಅಂತ ಗೊತ್ತಾಯಿತು. ಸೊ ಗೈಸ್, ನಾವು ದರ್ಶನ ಮಾಡ್ಕೊಂಡು ಹೋಗೋಂಟ ಊಟನೇ ಖಾಲಿ ಆಗಿತ್ತು ಅಂದ್ಕೊಂಡಿದ್ವಿ. ಅದು ಜನಗಳೇ ಇರಲಿಲ್ಲ ಜಾಸ್ತಿ. ಊಟ ಖಾಲಿ ಆಗಿರಲಿಲ್ಲ, ಬಟ್ ಜನಗಳೇ ಇರಲಿಲ್ಲ. ಸೊ ಗೈಸ್, ಹೊಟ್ಟೆ ತುಂಬೈತೆ ಅಂತಂದ್ರೆ ಇನ್ನೊಂದು ಸ್ವಲ್ಪ ಮಾಡೋ ಅಂತ ಅಂದ್ಬಿಟ್ಟು ಅನ್ನ ಕುದಿಸಿದ್ದೇನೆ, ಊಟ ಮಾಡೋದವ ಅಂತ. ಒಂದು ರೀಸನ್ನು ದೇವ್ರು ನೋಡೋದಕ್ಕೆ ಬಂದಿದ್ದೆ, ಇನ್ನೊಂದು ರೀಸನ್ ಬೇರೆ ಇದು ಗೊತ್ತಿತ್ತಲ್ಲ, ಹೇಳಿದ್ದಲ್ಲ. ಅದಕ್ಕೆ ಬಂದಿದ್ರೆ ಇಲ್ಲಿ ಯಾವುದು ಇಲ್ಲೇ ಇಲ್ಲ, ಬಂದಿದ್ದು ವ್ಯರ್ಥ ಆಯಿತು. ಗೊತ್ತಾಗಲಿಲ್ಲ, ದೇವ್ರ ದರ್ಶನ ಆಯಿತು. ಬಟ್ ನಮಗೆ ಆಗಬೇಕಿರೋ ದೇವ್ರ ದರ್ಶನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಗೀತಕ್ಕ, ನಾನು ಹುಡುಗಿನ ಲವ್ ಮಾಡ್ತಿದ್ದೀನಿ, ಅಮ್ಮನಿಗೆ ಇದೆ. ಆಗ ಅಮ್ಮನೂ ಅವ್ರ ಮನೆಗೆ ಹೋಗಿದ್ರು, ಅದು ಇದು ಅಂತ ಹೇಳಿದ್ರು. ಅದಕ್ಕೆ ನೀನು ಕೇಳೋದ ಅಂತ ಬಂದೆ. ಏನು ಹೇಳ್ತೀಯ? ಮಾಡೋಕ್ಕೆ ಕೆಲಸ ಹೇಳು, ಚೆನ್ನಾಗಿ ಓದು, ಒಳ್ಳೆ ಕಡೆ ಜಾಬ್ ತಗೋ, ಬರ್ತಾರೆ. ನೀನು ಹಿಂಗೆ ಅಂದಲ್ಲ ಕ್ಯೂ ಬರ್ತಾರೆ ಅಂತ, ಬಟ್ ನಾವು ಇಷ್ಟಪಟ್ಟವ್ರು ನಮ್ಮ ಜೊತೆಗಿದ್ರೆ ಅದರಲ್ಲಿರೋ ವ್ಯಾಲ್ಯೂವೇ ಒಂಥರ ಇರುತ್ತಲ್ಲ ಗೀತಕ್ಕ. ಗೀತಕ್ಕ ಏನು ಹೇಳ್ತಿದ್ದಲ್ಲ ಹೇಳೋದನ್ನ. ನೀನು ಇಷ್ಟಪಟ್ಟವಳೆ ಸಿಗಬೇಕು ಅಂದ್ರೆ ನೀನು ಒಳ್ಳೆ ಕಡೆ ಜಾಬ್ ತಗೊಂಡು ಆಮೇಲೆ ಮದುವೆ ಆಗು, ಬೇಡ ಅಂತ ಹೇಳಿದವ್ರ? ಹೇಳೋದ್ರಲ್ಲೂ ಒಂದು ಅರ್ಥ ಐತೆ, ಬಟ್ ನಾವು ಇಷ್ಟಪಟ್ಟವರು ನಮ್ಮ ಜೊತೆ ಇದ್ದರೆ ಒಂದು ಅಚೀವ್ ಮಾಡಿದ್ರು ಅದಕ್ಕೆ ವ್ಯಾಲ್ಯೂ ಇರುತ್ತೆ. ತೋಟಗಾರಿಕೆ ನೀರು ಹಾಕೊಂಡು ತನ್ನ ಟೈಮ್ ನೀರು ಹಾಕೊಂಡು ಇಲ್ಲಿ ಮನೇಲಿ ಆಯ್ತಾ ಕುಂತವನೆ. ಯಾರಮ್ಮ ಏನು ಈ ಥರ ಡೈಲಾಗು? ಸುನೆ ಮುಂಗು ತಾತಂಗುವೆ ಅವರಿಬ್ರು
ಗೈಸ್ ಡೈಲಾಗ್ ಮಾತ್ರ ಚೆನ್ನಾಗಿ ಹೊಡೆದ್ಲು. ಸೊ ಗೈಸ್ ಮನಸ್ಸಿಗೆ ತುಂಬ ಬೇಜಾರಾದಾಗ ಬರ್ದಿರೋ ಲೈನ್ಸ್ಗಳು ಇದು. ಕೇಳಿ ಯಾವ ಥರ ಐತೆ ಅಂತ ಹೇಳಿ. ಇಂದು ನಿನ್ನ ಜೀವನದಲ್ಲಿ ಕಷ್ಟವಿರಬಹುದು, ಆದರೆ ನೆನಪಿರಲಿ, ಕಷ್ಟವೇ ನಿನ್ನನ್ನು ಬಲಿಷ್ಠವಾಗಿ ಮಾಡುತ್ತದೆ. ಯಾರು ನಿನ್ನ ಮೇಲೆ ನಂಬಿಕೆ ಇಡದಾಗ ನಿನ್ನ ಮೇಲೆ ನೀನು ನಂಬಿಕೆ ಇಡು. ಸೋಲು ನಿನ್ನನ್ನು ನಿಲ್ಲಿಸಲು ಅಲ್ಲ, ನಿನ್ನ ಜೀವನ ಪಾಠಗಳನ್ನು ಕಲಿಸಲು ಬರ್ತದೆ. ನೀನು ಒಂಟಿಯಾಗಿದ್ದೀನಿ ಎನಿಸಿದರೆ ಭಯಪಡಬೇಡ, ಅದು ನಿನ್ನ ಬೆಳವಣಿಗೆಯ ಸಮಯ. ಮೌನವಾಗಿ ದುಡಿ, ನಿನ್ನ ಯಶಸ್ಸು ಜೋರಾಗಿ ಮಾತಾಡುತ್ತದೆ. ಇವತ್ತು ಶ್ರಮ ಪಟ್ಟರೆ ಮುಂದೆ ಗೌರವವೂ ಸಿಗಬಹುದು. ನಿಲ್ಲಬೇಡ, ಮುಂದೆ ನುಗ್ಗು, ನಿನ್ನ ಸಮಯ ಖಂಡಿತ ಬರುತ್ತದೆ. ಸೊ ಗೈಸ್ ಲೈನ್ ಯಾವ ರೀತಿ ಐತೆ ಅಂತ ಬಿಟ್ಟು ಕಮೆಂಟ್ ಮಾಡಿ. ಸೊ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದೆ ಚೆನ್ನಾಗಿ ಕಂಟೆಂಟ್ ಹುಡುಕ್ತೀವಿ, ಎಂಟರ್ಟೈನ್ಮೆಂಟ್ ಸಿಗೋ ಅಂಥ ಕಂಟೆಂಟ್ನ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು.